ನೋಡಿ, ಫಾರ್ಮ್ಯಾಟ್ ಆಫ್ ಕಾಸ್ಟ್ ಶೀಟ್ ನೋಡ್ಕೊಂಡಿದ್ದೀರಾ? ಫಾರ್ಮ್ಯಾಟ್ ಆಫ್ ಕಾಸ್ಟ್ ಶೀಟ್ ಕಳಿಸಿದ್ದೆ ನಿಮಗೆ, ವಿಡಿಯೋದಲ್ಲಿ ನೋಡ್ಕೊಂಡಿದ್ದೀರಾ? ಓಕೆ, ಸೊ ಹಾಗಾದರೆ ನಾನು ಪ್ರಾಬ್ಲಮ್ ಶುರು ಮಾಡ್ಬೋದಾ ಈಗ ನಿಮಗೆ, ಅಥವಾ ಫಾರ್ಮ್ಯಾಟಿಂದ ಹೇಳಬೇಕಾ? ಗೊತ್ತಾಗಿದೆಯಲ್ಲ? ಫಸ್ಟು ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಡೈರೆಕ್ಟ್ ಲೇಬರ್ ಕಾಸ್ಟ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಈ ಮೂರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಮೂರು ಆ್ಯಡ್ ಮಾಡಿದಾಗ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಆ ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ ಹೆಡ್ಸನ್ನು ಆ್ಯಡ್ ಮಾಡಬೇಕು. ಓಕೆ, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂದರೆ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್, ದೋಸ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಇನ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಫ್ ದ ಫ್ಯಾಕ್ಟ್ರಿ. ಓಕೆ, ಫ್ಯಾಕ್ಟ್ರಿ ಅಂತ ಹೇಳಿದಾಗ ಇಟ್ ರೆಫರ್ಸ್ ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಸೊ ಆಲ್ ದೋಸ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಇನ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಫ್ ದ ಆರ್ಗನೈಸೇಷನ್ ಆರ್ ಕಾಲ್ಡ್ ಫ್ಯಾಕ್ಟ್ರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂದರೂ ಒಂದೇ, ಫ್ಯಾಕ್ಟ್ರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೂ ಒಂದೇ, ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್ ಆರ್ ಪ್ರೊಡಕ್ಷನ್ ಓವರ್ ಹೆಡ್ಸ್ ಅಂತಲೂ ಹೇಳ್ಬೋದು. ಓಕೆ, ಸೊ ಇದನ್ನು ನೀವು ಆ್ಯಡ್ ಮಾಡಬೇಕು. ಪ್ರೈಮ್ ಕಾಸ್ಟ್ ಅಂತ ಹೇಳಿದಾಗ ಡೈರೆಕ್ಟ್ ಎಕ್ಸ್ಪೆನ್ಸಸನ್ನು ಮಾತ್ರ ತಗೊಳ್ತೀವಿ. ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಡೈರೆಕ್ಟ್ ಲೇಬರ್ ಕಾಸ್ಟ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಮೂರು ಡೈರೆಕ್ಟ್ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಿದಾಗ ಯು ಗೆಟ್ ಪ್ರೈಮ್ ಕಾಸ್ಟ್. To the prime cost, you have to add factory indirect expenses, which are known as factory overheads or works overheads. Both are same. Works overheads ಅಂತಲೂ ಕರಿಬೋದು, ಫ್ಯಾಕ್ಟ್ರಿ ಓವರ್ಹೆಡ್ಸ್ ಅಂತಲೂ ಕರಿಬೋದು. ಫ್ಯಾಕ್ಟ್ರಿ ಓವರ್ಹೆಡ್ಸನ್ನು ಆ್ಯಡ್ ಮಾಡಿದ ಮೇಲೆ ಯು ಗೆಟ್ ಫ್ಯಾಕ್ಟ್ರಿ ಕಾಸ್ಟ್. ಓಕೆ, ಫ್ಯಾಕ್ಟ್ರಿ ಓವರ್ಹೆಡ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಫ್ಯಾಕ್ಟ್ರಿ ಕಾಸ್ಟ್. ಇದನ್ನು ನೋಡ್ಕೊಳ್ಳಿ, ಫ್ಯಾಕ್ಟ್ರಿ ಓವರ್ಹೆಡ್ಸು ಮತ್ತು ಫ್ಯಾಕ್ಟ್ರಿ ಕಾಸ್ಟು ಬೇರೆ ಬೇರೆ. ಓಕೆ, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂದರೆ ಫ್ಯಾಕ್ಟ್ರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ. ಓಕೆ, ವೆರಾಸ್ ಫ್ಯಾಕ್ಟ್ರಿ ಕಾಸ್ಟ್ ಮೀನ್ಸ್ ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ, ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ gives you the factory cost. Okay, you should know the difference. Factory overheads are different from factory cost. Okay, ಈಗ ಫ್ಯಾಕ್ಟ್ರಿ ಓವರ್ಹೆಡ್ಸನ್ನು ಆ್ಯಡ್ ಮಾಡಿದ ಮೇಲೆ ನಿಮಗೆ ಫ್ಯಾಕ್ಟ್ರಿ ಕಾಸ್ಟ್ ಸಿಗುತ್ತೆ. ಫ್ಯಾಕ್ಟ್ರಿ ಕಾಸ್ಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ವರ್ಕ್ಸ್ ಕಾಸ್ಟ್. ಓಕೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವರ್ಕ್ಸ್ ಕಾಸ್ಟ್. ಓಕೆ, ವರ್ಕ್ಸ್ ಕಾಸ್ಟ್ ಬಂದ ಮೇಲೆ ಅದಕ್ಕೆ ಆ್ಯಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್ ಅಂತ ಮಾಡ್ಕೊಳ್ತೀರಿ. ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್ ಆರ್ ನಥಿಂಗ್ ಬಟ್ ಆಫೀಸ್ ಓವರ್ಹೆಡ್ಸ್. ಓಕೆ, ದೋಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಇನ್ the office of the organization, those indirect expenses which are incurred in the service departments of the organization. Okay, those departments where the actual production does not take place are called service departments. ಒಂದು ಕಂಪನಿಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಯಾವ ಡಿಪಾರ್ಟ್ಮೆಂಟಲ್ಲಿ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ನಡೀತಾ ಇಲ್ಲ, ಯಾವ ಡಿಪಾರ್ಟ್ಮೆಂಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಸರ್ವೀಸಸನ್ನು ಕೊಡ್ತಾ ಇದೆ ಅಂಥದ್ದನ್ನು ನಾವು ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಅಂತ ಕರಿತೀವಿ. ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ ಬರುವಂಥ ಎಲ್ಲ ಎಕ್ಸ್ಪೆಂಡಿಚರನ್ನು ಎಲ್ಲ ಎಕ್ಸ್ಪೆಂಡಿಚರ್ನ ನಾವು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಅಂತ ಕರಿತೀವಿ, ಆಫೀಸ್ ಓವರ್ ಹೆಡ್ಸ್. ದೇ ಆರ್ ನಾಟ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಪ್ರೊಡಕ್ಷನ್ ಆ್ಯಕ್ಟಿವಿಟಿ. ಓಕೆ, ಹಾಗಾಗಿ ಅದನ್ನು ನಾವು ಆಫೀಸಲ್ಲಿ ಬರುವಂಥ ಖರ್ಚುಗಳು. ಸಾಮಾನ್ಯ ಈ ಟ್ರೇಡಿಂಗ್ ಅಕೌಂಟಲ್ಲಿ ನಿಮಗೆ ಪ್ರೈಮ್ ಕಾಸ್ಟು ಮತ್ತು ಫ್ಯಾಕ್ಟ್ರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಬರುತ್ತೆ. ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಟ್ರೇಡಿಂಗ್ ಅಕೌಂಟಲ್ಲಿ ಬರೋ ಐಟಮ್ಸು ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ಬರುತ್ತೆ, ಕೆಲವು ಐಟಮ್ಸು ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ಬರುತ್ತೆ, ಇನ್ನು ಕೆಲವು ಐಟಮ್ಸು ಪ್ರೈಮ್ ಕಾಸ್ಟಲ್ಲಿ ಬರುತ್ತೆ. ಓಕೆ, ಇದು ಟ್ರೇಡಿಂಗ್ ಅಕೌಂಟ್ ಐಟಮ್ಸು ಇದರಲ್ಲಿ ಬರುತ್ತೆ. ಓಕೆ, P&L ಅಕೌಂಟಿಗೆ ಬರುತ್ತಲ್ಲ, P&L ಅಕೌಂಟ್ ಐಟಮ್ಸ್ ಯಾವ್ಯಾವುದು ಅಂತ ನಿಮಗೆ ಗೊತ್ತಿದೆ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್, ಲೀಗಲ್ ಚಾರ್ಜಸ್, ಓಕೆ, ಆಡಿಟ್ ಫೀಸ್, ಡೈರೆಕ್ಟರ್ಸ್ ಫೀಸ್, ಈ ಥರ ಎಲ್ಲ ಬರುತ್ತೆ. ಗೋಡೌನ್ ರೆಂಟ್, ವೇರ್ ಹೌಸ್ ರೆಂಟ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಕ್ಯಾರಿಯೇಜ್ ಔಟ್ ವರ್ಕ್ಸ್, ಇದೆಲ್ಲ P&L ಅಕೌಂಟಲ್ಲಿ ಬರೋಂಥ ಐಟಮ್ಸ್. P&L ಅಕೌಂಟಲ್ಲಿ ಬರೋಂಥ ಐಟಮ್ಸು ಕೆಲವು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಆಗಿರುತ್ತೆ, ಇನ್ನು ಕೆಲವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಆಗಿರುತ್ತೆ. ಅರ್ಥ ಆಗುತ್ತಾ? P&L ಅಕೌಂಟಲ್ಲಿ ಯಾವ್ಯಾವ ಐಟಮ್ಸ್ ಬರುತ್ತೆ ನಿಮಗೆ ಗೊತ್ತಿದೆ. ಅದು ಒಂದು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಆಗಿರಬೇಕು, ಇಲ್ಲ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಆಗುತ್ತೆ. ಈ ಥರ ನೀವು ಅರ್ಥ ಮಾಡಿಕೊಂಡ್ರೆ ಗ್ರೂಪಿಂಗ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ನಿಮಗೆ ಕೆಲವು ಎಕ್ಸ್ಪೆನ್ಸಸನ್ನು ಕೊಟ್ಬಿಡ್ತಾರೆ, ಕೆಲವು ಐಟಮ್ಸನ್ನು ಕೊಟ್ಬಿಡ್ತಾರೆ. ಆ ಐಟಮ್ಸನ್ನು ನೀವು ಗ್ರೂಪಿಂಗ್ ಮಾಡ್ಕೊಳ್ತಾ ಹೋಗಬೇಕು. ಯಾವ್ಯಾವ ಐಟಮು ಯಾವ್ಯಾವ ಗ್ರೂಪಲ್ಲಿ ಬರಬೇಕು,
ವೆದರ್ ಇಟ್ ಶುಡ್ ಕಮ್ ಅಂಡರ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆರ್ ಅಂಡರ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಆರ್ ಅಂಡರ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. 3 ಥರ ಓವರ್ ಹೆಡ್ಸ್ ನೆನಪಿಟ್ಕೊಳ್ಳಿ. ಫ್ಯಾಕ್ಟ್ರಿ ಓವರ್ ಹೆಡ್ಸ್, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಈ 3 ಥರ ಓವರ್ ಹೆಡ್ಸನ್ನು ನಾವು ಡಿವೈಡ್ ಮಾಡ್ಕೊಂಡಿರ್ತೀವಿ. ಕೆಲವು ಐಟಮ್ಸನ್ನು ಈ ಗ್ರೂಪ್ನಲ್ಲಿ ತೊಗೊಳ್ತೀವಿ, ಕೆಲವನ್ನ ಇಲ್ಲಿ, ಕೆಲವನ್ನ ಇಲ್ಲಿ ತೊಗೊಳ್ತೀವಿ. ಓಕೆ, ಗ್ರೂಪಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಗ್ರೂಪಿಂಗನ್ನು ಮಾಡಿದ್ದು ಒಂದು ಪ್ರಾಬ್ಲಮ್ ನಾನು ಆ ಸೆಕ್ಷನಿಗೆ ಮಾಡಿದ್ದೀನಿ, ಅದರದ್ದು ವಿಡಿಯೋ ಕಳಿಸ್ಕೊಡ್ತೀನಿ. ಓಕೆ, ಅದನ್ನು ನೋಡ್ಕೊಳ್ಳಿ, ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆ, ಅದರ ನೆಕ್ಸ್ಟ್ ಪ್ರಾಬ್ಲಮನ್ನು ನಾನು ನಿಮಗೆ ಮಾಡಿಸ್ತಾ ಇದ್ದೀನಿ. ಥರ್ಡ್ ಪ್ರಾಬ್ಲಮ್ ಈಸ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಕ್ಲಾಸ್ ಫಾರ್ 2A ಸೆಕ್ಷನ್ ಐ ಥಿಂಕ್. ಓಕೆ, ಬಿ ಸೆಕ್ಷನ್ ಅಲ್ವಾ ನೀವು ಬಿ ಸೆಕ್ಷನಿಗೆ ನಾನು ಈ ಪ್ರಾಬ್ಲಮನ್ನು ಎಕ್ಸ್ಪ್ಲೇನ್ ಮಾಡಿ ಮಾಡಿಸ್ತೀನಿ. ಓಕೆ, ಅಕಸ್ಮಾತಾಗಿ ನಿಮ್ಗೆ ಅದರೊಳಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕೇಳ್ಕೊಳ್ಬೋದು. ಓಕೆ, ಸೊ ಈಗ ನೀವು ಅರ್ಥ ಆಯ್ತಲ್ಲ. ಫಸ್ಟು ಪ್ರೈಮ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿ, ಅದಕ್ಕೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆ್ಯಡ್ ಮಾಡಿ, ಯು ಗೆಟ್ ಕಾಸ್ಟ್, ದಟ್ ಈಸ್ ಫ್ಯಾಕ್ಟ್ರಿ ಕಾಸ್ಟ್ ಆರ್ ವರ್ಕ್ಸ್ ಕಾಸ್ಟ್. ವರ್ಕ್ಸ್ ಕಾಸ್ಟಿಗೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸನ್ನು ಆ್ಯಡ್ ಮಾಡಿ. ಓಕೆ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಆ್ಯಡ್ ಮಾಡಿದಾಗ ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಓಕೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದಮೇಲೆ ಅದಕ್ಕೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸನ್ನು ಆ್ಯಡ್ ಮಾಡಿ, ಆಗ ಕಾಸ್ಟ್ ಆಫ್ ಸೇಲ್ಸ್ ಬರುತ್ತೆ. ಓಕೆ, ಕಾಸ್ಟ್ ಆಫ್ ಸೇಲ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟೋಟಲ್ ಕಾಸ್ಟ್. ಓಕೆ, ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ನೀವು ಅದನ್ನು ಕರೀತೀವಿ. ಇದರ ಮಧ್ಯದಲ್ಲಿ ಕೆಲವು ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಕೊಟ್ಟಿರ್ತಾರೆ. ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತಿರುತ್ತೆ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್ಸ್. ಈ ಥರ 3 ಐಟಮ್ಸ್ ಇರುತ್ತೆ. ಓಕೆ, 6 ಐಟಮ್ಸ್ ಇರುತ್ತೆ. ಈ ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸನ್ನು ನೀವು ಪ್ರೈಮ್ ಕಾಸ್ಟಲ್ಲೇ ಅಡ್ಜಸ್ಟ್ ಮಾಡಬೇಕು ಟು ಫೈಂಡ್ ಔಟ್. ನೋಡಿ, ಈ ಥರ ಬರುತ್ತೆ. ಈಗ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ ಪ್ರೈಮ್ ಕಾಸ್ಟ್ ಬರುತ್ತೆ. ಓಕೆ, ಈ ಪ್ರೈಮ್ ಕಾಸ್ಟಿಗೆ ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಮಾಡ್ತೀವಿ. ಓಕೆ, ಫ್ಯಾಕ್ಟ್ರಿ ಓವರ್ ಹೆಡ್ಸನ್ನು ಆ್ಯಡ್ ಮಾಡಿದಾಗ ಯು ಗೆಟ್ ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್. ವರ್ಕ್ಸ್ ಕಾಸ್ಟಿಗೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸನ್ನು ಆ್ಯಡ್ ಮಾಡ್ತೀವಿ, ಆಗ ಯು ಗೆಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಓಕೆ, ಕಾಸ್ಟ್ ಆಫ್ ಪ್ರೊಡಕ್ಷನ್. ಇದಕ್ಕೆ ಯು ಹ್ಯಾವ್ ಟು ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಆ್ಯಂಡ್ ದಿಸ್ ಗಿವ್ಸ್ ಯು ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಟೋಟಲ್ ಕಾಸ್ಟ್ ಆಫ್ ಸೇಲ್ಸ್. ಎರಡು ಒಂದೇ, ಕಾಸ್ಟ್ ಆಫ್ ಸೇಲ್ಸ್ ಅಂತಲೂ ಹೇಳ್ಬೋದು. ಓಕೆ, ದಿಸ್ ಈಸ್ ಹೌ ಯು ಹ್ಯಾವ್ ಟು ಪ್ರಿಪೇರ್ ದ ಕಾಸ್ಟ್ ಶೀಟ್. ಟು ಫೈಂಡ್ ಔಟ್, ಕಾಸ್ಟ್ ಶೀಟ್ ಈಸ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಆಲ್ಸೋ ಕಾಸ್ಟ್ ಪರ್ ಯೂನಿಟ್ ಆಫ್ ಪ್ರೊಡಕ್ಷನ್. ಒಂದು ಯೂನಿಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟು ಕಾಸ್ಟ್ ಬಿದ್ದಿದೆ ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕಾಸ್ಟ್ ಶೀಟನ್ನು ಮಾಡ್ತೀವಿ. ಹಾಗೆ ಒಟ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಬಿದ್ದಿದೆ, 10,000 ಯೂನಿಟ್ಸನ್ನು ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ತಿಳ್ಕೊಳ್ಳಿ. 10,000 ಯೂನಿಟ್ಸಿಂದ ಒಟ್ಟು ಕಾಸ್ಟ್ ಎಷ್ಟು ಬಿದ್ದಿದೆ ನಮಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ಕಾಸ್ಟ್ ಶೀಟ್ ಮಾಡೋ ಉದ್ದೇಶ ಏನು? ಟು ಅರೈವ್ ಎಟ್ ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ದ ಕಾಸ್ಟ್ ಪರ್ ಯೂನಿಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಆಲ್ಸೋ ಟು ಫೈಂಡ್ ಔಟ್ ದ ಪ್ರಾಫಿಟ್ ಮೇಡ್ ಆನ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಎಷ್ಟು ಪ್ರಾಫಿಟ್ ಬಂದಿದೆ ನೋಡಿ, ಟೋಟಲ್ ಕಾಸ್ಟಿಗೂ ಮತ್ತು ಇದಕ್ಕೆ ಪ್ರಾಫಿಟನ್ನು ಆ್ಯಡ್ ಮಾಡಿದರೆ ಯು ಗೆಟ್ ಸೇಲ್ಸ್ ಆರ್ ಸೆಲ್ಲಿಂಗ್ ಪ್ರೈಸ್. ಓಕೆ, ಟೋಟಲ್ ಕಾಸ್ಟಿಗೆ ಪ್ರಾಫಿಟನ್ನು ಆ್ಯಡ್ ಮಾಡಿದರೆ ಏನು ಸಿಗುತ್ತೆ ನಿಮಗೆ? ಸೆಲ್ಲಿಂಗ್ ಪ್ರೈಸ್ ಆರ್ ಸೇಲ್ಸ್. ಓಕೆ, ಸೇಲ್ಸ್ ಅಂದರೆ ಪ್ಲೂರಲ್ ಅಷ್ಟೇ, ಜಾಸ್ತಿ ಸೇಲ್ಸ್ ಆದರೆ ಸೇಲ್ಸ್ ಅಂತ ಹೇಳ್ತೀವಿ. ಒಂದೇ ಪ್ರಾಡಕ್ಟ್ ಇದ್ದರೆ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಸೊ ಇದನ್ನು ನೀವು ಮಾಡಬೇಕು. ಫಾರ್ಮ್ಯಾಟ್ ಆಫ್ ಕಾಸ್ಟ್ ಶೀಟ್ ಅಂದರೆ ಇದೆ. ಓಕೆ, ಅದನ್ನು ನಾನು ನಿಮ್ಗೆ ಕಳಿಸಿದ್ದೀನಿ, ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಓಕೆ, ಈಗ ಇದರ ಮಧ್ಯದಲ್ಲಿ ಕೆಲವು ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ, ಅದನ್ನು ಬ್ರೀಫಾಗಿ ಹೇಳಿಬಿಡ್ತೀನಿ. ಏಕೆಂದರೆ ಡೈರೆಕ್ಟ್ ಪ್ರಾಬ್ಲಮಿಗೆ ಹೋಗೋಕ್ಕೆ ನಿಮ್ಗೆ ಇನ್ನು ಗೊತ್ತಿಲ್ಲ ಅದ್ರ ಬಗ್ಗೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆ, ಇದ್ರ ಮಧ್ಯದಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಅಂತ ಕೊಟ್ಟಿರ್ತಾರೆ ಅಂತ ಹೇಳ್ಕೊಡೋಣ. ಓಕೆ, ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್, ರಾ ಮೆಟೀರಿಯಲ್ಸ್ ಅಂತ. ಓಕೆ, ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಅಂತ ಕೊಟ್ಟಿರ್ತಾರೆ. ಇದನ್ನು ಎಲ್ಲಿ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ದಟ್ ಈಸ್ ಅಟ್ ದ ಟೈಮ್ ಆಫ್ ಫೈಂಡಿಂಗ್ ಔಟ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್.
ಸೊ ಈಗ ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ ಅಂತ ತಿಳ್ಕೊಳ್ಳಿ. ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಕೊಟ್ಟಿದ್ರೆ ಡೈರೆಕ್ಟಾಗಿ ತಗೊಂಡ್ಬಿಡ್ತೀರಿ. ಕೆಲವು ಸರಿ ಕೊಟ್ಟಿರಲ್ಲ ಅದನ್ನು. ನಿಮಗೆ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಅಂತ 3 ಐಟಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಈಗ ನೀವೇನು ಮಾಡಬೇಕು ಅಂದರೆ ಇದನ್ನು ಅಡ್ಜಸ್ಟ್ ಮಾಡಿದರೆ ಯು ಗೆಟ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್. ಡೈರೆಕ್ಟ್ ಆಗಿ ಮೆಟೀರಿಯಲ್ ಕಾಸ್ಟ್ ಕೊಟ್ಟಿಲ್ಲ, ಈ 3 ಐಟಮ್ಸನ್ನು ಕೊಟ್ಟಿದ್ದಾರೆ ಅಂದಾಗ ನೀವೇನು ಮಾಡಬೇಕು, ಓಪನಿಂಗ್ ಸ್ಟಾಕ್ ಈ ಥರ ಮಾಡಬೇಕು. ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಅನ್ನು ತಗೊಳ್ಬೇಕು, ಆ್ಯಡ್ ಪರ್ಚೇಸಸ್, ಓಕೆ, ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಇದನ್ನು ಮಾಡಿದರೆ ಯು ಗೆಟ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್. ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಥವಾ ಯೂಸ್ಡ್ ಅಂತ ಹೇಳ್ತೀವಿ. ಓಕೆ, ಅರ್ಥ ಆಗ್ತಲ್ಲ? ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಪ್ಲಸ್ ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಮಾಡಿದರೆ ಏನು ಸಿಗುತ್ತೆ ನಿಮಗೆ? ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಸಿಗುತ್ತೆ. ಇದನ್ನು ನಾವು ಇನ್ನೊಂದು ಥರ ಹೇಗೆ ಹೇಳ್ಬೋದು? ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಂತ ಕೂಡ ಕರಿಬಹುದು. ಓಕೆ, ಇದಾದ ಮೇಲೆ ಲೇಬರ್ ಕಾಸ್ಟನ್ನು ಆ್ಯಡ್ ಮಾಡಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದಕ್ಕೆ ಲೇಬರ್ ಕಾಸ್ಟ್ ಆ್ಯಡ್ ಮಾಡ್ತೀರಿ. ಇದು ಸಿಗ್ತಿಲ್ಲ. ಓಕೆ, ಇದಕ್ಕೆ ಲೇಬರ್ ಕಾಸ್ಟ್ ಆ್ಯಡ್ ಮಾಡ್ತೀವಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಎಲ್ಲ ಪ್ರಾಬ್ಲಮ್ನಲ್ಲೂ ಇರೋದಿಲ್ಲ, ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇವೆರಡು ಇದ್ದೇ ಇರುತ್ತೆ, ಮೆಟೀರಿಯಲ್ ಕಾಸ್ಟ್ ಮತ್ತು ಲೇಬರ್ ಕಾಸ್ಟು. ಲೇಬರ್ ಕಾಸ್ಟಿಗೆ ಡೈರೆಕ್ಟ್ ವೇಜಸ್ ಅಂತ ಕೊಡ್ತಾರೆ, ಕನ್ಫ್ಯೂಸ್ ಮಾಡ್ಕೊಳ್ತೀವಿ. ವೇಜಸ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಲೇಬರ್ ಕಾಸ್ಟ್. ಓಕೆ, ಸೊ ಡೈರೆಕ್ಟ್ ಲೇಬರ್ ಕಾಸ್ಟ್ ಆ್ಯಡ್ ಮಾಡಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದ್ದರೆ ಆ್ಯಡ್ ಮಾಡಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಅಂತ ಕೂಡ ಹೇಳ್ತಾರೆ. ಚಾರ್ಜಬಲ್ ಎಕ್ಸ್ಪೆನ್ಸಸ್ ಅಥವಾ ಟ್ರೇಸೆಬಲ್ ಎಕ್ಸ್ಪೆನ್ಸಸ್ ಅಂತ ಕೂಡ ಹೇಳ್ತಾರೆ. ಟ್ರೇಸೆಬಲ್ ಎಕ್ಸ್ಪೆನ್ಸಸ್. ಓಕೆ, ಸೊ ಇದಿಷ್ಟು ಆದಮೇಲೆ ನಿಮಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಓಕೆ, ಪ್ರೈಮ್ ಕಾಸ್ಟ್ ಬಂದ ಮೇಲೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆ್ಯಡ್ ಮಾಡ್ತೀವಿ. ಈಗ ಸಪೋಸ್ ಯು ಆರ್ ಗಿವನ್ ದ ಅಡ್ಜಸ್ಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಸೆಮಿ ಫಿನಿಶ್ಡ್ ಗೂಡ್ಸ್ ಅಂತ. ಓಕೆ, ವರ್ಕ್ ಇನ್ ಪ್ರೋಗ್ರೆಸ್ ಆರ್ ನಥಿಂಗ್ ಬಟ್ ಸೆಮಿ ಫಿನಿಶ್ಡ್ ಗೂಡ್ಸ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಏನಾದರೂ ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ ಅಂತ ತಿಳ್ಕೊಳ್ಳೋಣ. ಆಗ ನೀವೇನು ಮಾಡಬೇಕು, ಇದಿಷ್ಟು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆ್ಯಡ್ ಮಾಡ್ತೀರಲ್ಲ, ಆ್ಯಡ್ ಮಾಡಿದ ಮೇಲೆ ಇಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡಬೇಕು. ಇಫ್ ದೇರ್ ಆರ್ ಎನಿ ವರ್ಕ್ ಇನ್ ಪ್ರೋಗ್ರೆಸ್ ಇನ್ ದ ಪ್ರಾಬ್ಲಮ್, ಆಗ ಫ್ಯಾಕ್ಟ್ರಿ ಓವರ್ ಹೆಡ್ಸನ್ನು ಆ್ಯಡ್ ಮಾಡಿ. ಅದಾದಮೇಲೆ ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಮಾಡಿ. ಓಕೆ, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಮಾಡಿ. ಇಷ್ಟು ಮಾಡಿದ ಮೇಲೆ ಬರುತ್ತಲ್ಲ, ಇದನ್ನು ನೀವು ಫ್ಯಾಕ್ಟ್ರಿ ಕಾಸ್ಟ್ ಅಂತ ಬರುತ್ತೆ. ಅರ್ಥ ಆಗುತ್ತಾ? ಇಫ್ ದೇರ್ ಆರ್ ಎನಿ ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ದೆನ್ ಇಟ್ ಹ್ಯಾಸ್ ಟು ಬಿ ಅಡ್ಜಸ್ಟೆಡ್ ಅಟ್ ದಿಸ್ ಪರ್ಟಿಕ್ಯುಲರ್ ಸ್ಟೇಜ್. ಈ ಸ್ಟೇಜಲ್ಲೇ ಅಡ್ಜಸ್ಟ್ ಮಾಡಬೇಕಾದ್ರೆ ಯಾವಾಗ? ಆಫ್ಟರ್ ಆ್ಯಡಿಂಗ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್, ಆ್ಯಡ್ ಓಪನಿಂಗ್ ಸ್ಟಾಕ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್. ಇವೆರಡು ಮಾಡಿದ ಮೇಲೆ ಬರ್ತದ, ಅದನ್ನು ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ ಅಂತ ಕರೀತಾರೆ. ಇದು ಫಾರ್ಮ್ಯಾಟನ್ನು ನೋಡ್ಕೊಳ್ಳಿ, ನಿಮ್ಗೆ ಕಳಿಸಿದ್ದೀನಿ, ಅದರೊಳಗೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಈಗ ಅಕಸ್ಮಾತಾಗಿ ಸ್ಕ್ರ್ಯಾಪ್ ವ್ಯಾಲ್ಯೂ ಏನಾದರೂ ಇದ್ದರೆ, ನೀವು ಯಾವುದೋ ಒಂದು ಸ್ಕ್ರ್ಯಾಪನ್ನು ಸೇಲ್ ಮಾಡಿ ನಿಮಗೆ ಸೇಲ್ ಪ್ರಾಸೀಡ್ಸ್ ಬಂದಿದೆ ಅಂತ ತಿಳ್ಕೊಳ್ಳಿ. ಸೇಲ್ ಫ್ರಮ್ ಸ್ಕ್ರ್ಯಾಪ್. ಓಕೆ, ಸೇಲ್ ಪ್ರಾಸೀಡ್ಸ್ ಫ್ರಮ್ ಸ್ಕ್ರ್ಯಾಪ್ ಅಂತ ಏನಾದರೂ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದರೆ ಅದನ್ನು ಇಲ್ಲಿ ಡಿಡಕ್ಟ್ ಮಾಡಬೇಕು. ಓಕೆ, ಸೇಲ್ ಪ್ರಾಸೀಡ್ಸ್ ಫ್ರಮ್ ಸ್ಕ್ರ್ಯಾಪ್, ಇದನ್ನು ಇಲ್ಲಿ ಲೆಸ್ ಮಾಡಬೇಕು. ಯಾಕೆ ಲೆಸ್ ಮಾಡಬೇಕು ಅಂದರೆ ಸ್ಕ್ರ್ಯಾಪನ್ನು ಮಾರಾಟ ಮಾಡಿದ್ರಿಂದ ನಿಮ್ಗೆ ಒಂದು ಸ್ವಲ್ಪ ಹಣ ಬಂದಿದೆ, ಅದನ್ನು ನೀವು ಇಲ್ಲಿ ಉಪಯೋಗಿಸ್ಕೊಳ್ತೀರಿ ಅಂದರೆ ಅಷ್ಟರ ಮಟ್ಟಿಗೆ ನಮ್ಮ ಕಾಸ್ಟ್ ಕಡಿಮೆ ಆಗುತ್ತೆ ಅಂತ. ಓಕೆ, ಅದನ್ನು ಮಾಡಿಕೊಡ್ಬೇಕು. ಅದಾದಮೇಲೆ ಬರುವಂಥದ್ದು ಫ್ಯಾಕ್ಟ್ರಿ ಕಾಸ್ಟ್. ಇದಾದಮೇಲೆ ಬರುತ್ತಲ್ಲ, ಇದನ್ನು ನಾವು ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕರಿತೀವಿ. ಓಕೆ, ಇದು ಈಗ ಫ್ಯಾಕ್ಟ್ರಿ ಕಾಸ್ಟ್ ಬಂದ ಮೇಲೆ ನೆಕ್ಸ್ಟ್ ಏನು ಆ್ಯಡ್ ಮಾಡಬೇಕು ನಾವು? ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸನ್ನು ಆ್ಯಡ್ ಮಾಡಬೇಕು. ಅಡ್ಜಸ್ಟ್ಮೆಂಟ್ ಇದ್ದಾಗ ಈ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಡೀಟೇಲ್ಡ್ ಕಾಸ್ಟ್ ಹೇಗಿರುತ್ತೆ? ಆ್ಯಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಅಂತ ಮಾಡ್ಕೊಳ್ಬೇಕು. ಇದನ್ನು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಆ್ಯಡ್ ಮಾಡಿದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ ನಿಮಗೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದ ಮೇಲೆ ಸಪೋಸ್ ದೇರ್ ಈಸ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್ಸ್. ಫಿನಿಶ್ಡ್
ಪ್ರಾಡಕ್ಟ್ಸ್ ಅಥವಾ ಔಟ್ಪುಟ್ ಅಂದ್ರೂ ಒಂದೇ, ಫಿನಿಶ್ಡ್ ಪ್ರಾಡಕ್ಟ್ಸ್ ಅಂದ್ರೂ ಒಂದು. ಅದರ ಓಪನಿಂಗ್ ಸ್ಟಾಕನ್ನು ಮತ್ತು ಕ್ಲೋಸಿಂಗ್ ಸ್ಟಾಕನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ, ಫಿನಿಶ್ಡ್ ಗೂಡ್ಸ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈಗ ಏನು ಮಾಡಬೇಕು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದ ಮೇಲೆ ಇದನ್ನು ಅಡ್ಜಸ್ಟ್ ಮಾಡಿ. ಎಲ್ಲೆಲ್ಲಿ ಅಡ್ಜಸ್ಟ್ ಮಾಡಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ನೋಡಬೇಕು. ಹೀಗೆ ಮಾಡಬೇಕು, ಇದೇ ಫಾರ್ಮ್ಯಾಟಲ್ಲೇ ಮಾಡಬೇಕು. ಓಕೆ, ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಓಕೆ, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಹೀಗೆ ಮಾಡ್ಕೊಳ್ಳೋದು. ಈಗ ಮಾಡಿದ ಮೇಲೆ ಏನು ಬರುತ್ತೆ, ಇದನ್ನು ನಾವು ಏನು ಕರಿಬೇಕು, ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್, ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ ಅಂತ ಕರಿತೀರಿ ಇದನ್ನು. ಓಕೆ, ಎಷ್ಟು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಿದ್ದೀರಿ ಅದರ ಟೋಟಲ್ ಕಾಸ್ಟ್ ಇದೆ. ಓಕೆ, ಟೋಟಲ್ ಕಾಸ್ಟ್ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್. ಇದಕ್ಕೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸನ್ನು ಆಮೇಲೆ ಆ್ಯಡ್ ಮಾಡಬೇಕು. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎಲ್ಲ ಅಡ್ಜಸ್ಟ್ ಮಾಡಿದ ಮೇಲೆ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ ಬರುತ್ತೆ. ಅದಕ್ಕೆ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತ ಮಾಡ್ಕೊಳ್ಳಿ. ಈಗ ನಿಮಗೆ ಕಾಸ್ಟ್ ಆಫ್ ಸೇಲ್ಸ್ ಬರುತ್ತೆ. ಕಾಸ್ಟ್ ಆಫ್ ಸೇಲ್ಸ್ ಆರ್ ಕಾಸ್ಟ್ ಆಫ್, ಇದನ್ನು ಹೀಗೂ ಹೇಳ್ಬೋದು, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಓಕೆ, ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡಿಗೂ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ಗೂ ವ್ಯತ್ಯಾಸ ಇದೆ. ನೀವು ಪ್ರೊಡ್ಯೂಸ್ ಮಾಡಿರೋ ಎಲ್ಲ ಗೂಡ್ಸನ್ನು ಸೇಲ್ ಮಾಡಬೇಕಾಗಿಲ್ಲ. ಸಪೋಸ್ ಯು ಹ್ಯಾವ್ ಪ್ರೊಡ್ಯೂಸ್ಡ್ 10,000 units of a certain product and you have sold only 9,000 units. Okay, so units produced 10,000, units sold 9,000. So 1,000 ಏನಾಗಿದೆ, ಅದು ಕ್ಲೋಸಿಂಗ್ ಸ್ಟಾಕ್ ಅಂತ ತಗೊಳ್ಳೋದು. ಅರ್ಥ ಆಗುತ್ತಾ? ಡಿಫರೆನ್ಸ್ ಬಿಟ್ವೀನ್ ಗೂಡ್ಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಗೂಡ್ಸ್ ಸೋಲ್ಡ್ ಶುಡ್ ಬಿ ಟೇಕನ್ ಆಸ್ ಕ್ಲೋಸಿಂಗ್ ಸ್ಟಾಕ್. ಅರ್ಥ ಆಗುತ್ತಲ್ಲ? ಸೊ ಹಾಗಾಗಿ ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ ಅಂದರೆ ಇದು ಕಾಸ್ಟ್ ಆಫ್ 10,000 units. ಓಕೆ, ನಾನು ಈ ಎಕ್ಸಾಂಪಲ್ನಲ್ಲಿ ಹೇಳಿದ ಪ್ರಕಾರ ದಿಸ್ ಈಸ್ ದ ಕಾಸ್ಟ್ ಆಫ್ 10,000 units ಆ್ಯಂಡ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳಿದರೆ, ಓಕೆ ಸಾರಿ ನಾನೇನು ಹೇಳಿದೆ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಸಾರಿ ಇದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ತಪ್ಪು ಹೇಳಿದ್ದೀನಿ. ಇದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಇದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ದಿಸ್ ಈಸ್ ದ ಕಾಸ್ಟ್ ಆಫ್ 9,000 units ಆ್ಯಂಡ್ ದಿಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆಯಲ್ಲ, ದಿಸ್ ಈಸ್ ಕಾಸ್ಟ್ ಆಫ್ goods produced. This is nothing but cost of goods produced. This is the cost of 10,000 units ಅಂತ ನಾವು 10,000 units ಪ್ರೊಡ್ಯೂಸ್ ಮಾಡಿದ್ದೀವಿ, ಅದರ ಒಟ್ಟು ಪ್ರೊಡಕ್ಷನ್ ಒಟ್ಟು ಕಾಸ್ಟ್ ಇಷ್ಟಿದೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದರೆ ಅದು. ಓಕೆ, ಈಗ ಇದಕ್ಕೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ಅಡ್ಜಸ್ಟ್ ಮಾಡಿದ ಮೇಲೆ ಬರುತ್ತಲ್ಲ, ಅದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಇದನ್ನು ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ತಪ್ಪು ಹೇಳಿದ್ದೀನಿ ನಾನೀಗ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದರೆ ಗೂಡ್ಸ್ ಸೋಲ್ಡ್ ಎಷ್ಟು, 9,000 units. ಈ 9,000 unitsನ ಕಾಸ್ಟನ್ನು ಇದು ತೋರಿಸ್ತಾ ಇದೆ. ಅರ್ಥ ಆಯ್ತಾ? ಸೊ ಈಗ ಅದಕ್ಕೆ ನೀವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಹೋಗಬೇಕು. ಯಾಕೆಂದರೆ ಸೇಲ್ಸ್ ಎಕ್ಸ್ಪೆನ್ಸಸ್ ಆರ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಆರ್ ಇನ್ಕರ್ಡ್ ಓನ್ಲಿ ಆನ್ ದ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್. ನೀವು ಎಷ್ಟು ಸೇಲ್ ಮಾಡ್ತೀರಿ ಅದರ ಮೇಲೆ ಮಾತ್ರ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ. ಓಕೆ, ಪ್ರೊಡ್ಯೂಸ್ ಮಾಡಿರೋ ಎಲ್ಲ ಗೂಡ್ಸ್ ಮೇಲೂ ನೀವು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸನ್ನು ಹಾಕಬೇಕಾಗಿಲ್ಲ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕ್ಯಾಲ್ಕುಲೇಟ್ ಮಾಡೋದು ಯಾವಾಗಲೂ ಕೂಡ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್, ಓಕೆ, ನಾಟ್ ಆನ್ ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಇದನ್ನು ನೆನಪಿಟ್ಟು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಬೇಕಾಗ್ತದೆ. ಓಕೆ, ಇದು ಫಾರ್ಮ್ಯಾಟ್, ಡೀಟೇಲ್ಡ್ ಕಾಸ್ಟ್ ಶೀಟಿನ ಒಂದು ಫಾರ್ಮ್ಯಾಟ್. ಇದನ್ನು ನಾನು ಆ ಕ್ಲಾಸಿಗೆ ಎಕ್ಸ್ಪ್ಲೈನ್ ಮಾಡಿದ್ದೆ, ಈಗ ನಿಮಗೆ ಹೇಳ್ತೇನೆ. ಓಕೆ, ಈಗ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ನಾನು ಫಸ್ಟ್ 2 ಪ್ರಾಬ್ಲಮ್ಸನ್ನು ಅಂತ ಮೇಡಮ್ ಎಕ್ಸ್ಪ್ಲೈನ್ ಮಾಡಿರಬೇಕು ನಿಮಗೆ. ಓಕೆ, ಫಸ್ಟ್ 2 ಪ್ರಾಬ್ಲಮ್ಸು ಸಿಂಪಲ್ ಆಗಿದೆ, ನೋಡ್ಕೊಳ್ಳಿ. ಅಕಸ್ಮಾತ್ ಗೊತ್ತಾಗದೆ ಹೋದರೆ ನಾನು ಆಮೇಲೆ ಹೇಳ್ತೀನಿ. ಈಗ 4th ಪ್ರಾಬ್ಲಮ್ ನಿಮ್ಗೆ ಕಳಿಸಿದ್ದೀನಿ ನೋಡಿ, ಆ ಪ್ರಾಬ್ಲಮನ್ನು ನೋಡ್ಕೊಳ್ಳಿ. Following is the extract of costing information related to X Handicraft Association for the month of 31st March 2001. ನೋಡಿ, ಸ್ಟಾಕ್ ಆನ್ 1/3/2001 ರಾ ಮೆಟೀರಿಯಲ್ಸ್ ಫಿನಿಶ್ಡ್ ಗೂಡ್ಸ್ ಅಂತ ಕೊಟ್ಟಿದ್ದಾರೆ. 1/3/2001ನಲ್ಲಿರುವಂಥದ್ದು ಅದು ಓಪನಿಂಗ್ ಸ್ಟಾಕ್. ಓಕೆ, ಪೆನ್ಸಿಲಲ್ಲಿ ಬೇಕಾದರೆ ಬರ್ಬೋದು. ಫಸ್ಟಿಗೆ ಕೊಟ್ಟಿದ್ದು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್.
ಅರ್ಥ ಆಗುತ್ತಲ್ಲ. ನೆಕ್ಸ್ಟ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ನೀವು ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ತೊಗೊಳ್ಬೇಕಾಗುತ್ತೆ. ಡೈರೆಕ್ಟ್ ವೇಜಸ್ ಅಂದರೆ ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಅರ್ಥ. ಓಕೆ, ಅದು ಪ್ರೈಮ್ ಕಾಸ್ಟಲ್ಲಿ ಬರುತ್ತೆ. ವರ್ಕ್ ಎಕ್ಸ್ಪೆನ್ಸಸ್ ಅಂದರೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ಅರ್ಥ. ಅಲ್ಲಿ ಬೇಕಾದರೆ ಬರ್ಕೊಳ್ಳಿ, ಗೊತ್ತಾಗದೆ ವರ್ಕ್ಸ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಆಫೀಸ್ ಎಕ್ಸ್ಪೆನ್ಸಸ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಅಂತಲೂ ಹೇಳ್ಬೋದು, ಆಫೀಸ್ ಓವರ್ ಹೆಡ್ಸ್ ಅಂತಲೂ ಹೇಳ್ಬೋದು. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಗೊತ್ತಿದೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ವರ್ಕ್ ಇನ್ ಪ್ರೋಗ್ರೆಸ್ ಇನ್ ದ ಬಿಗಿನಿಂಗ್ 80,000, ವರ್ಕ್ ಇನ್ ಪ್ರೋಗ್ರೆಸ್ ಆಟ್ 31/3/2001 90,000. ಅಂದರೆ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ಗೊತ್ತಾಗುತ್ತಲ್ಲ. ನೆಕ್ಸ್ಟ್ ಸ್ಟಾಕ್ ಆನ್ 31/3/2001 ರಾ ಮೆಟೀರಿಯಲ್ಸ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಅಂತ ಕೊಟ್ಟಿದ್ದಾರೆ. 31/3/2001 ಮೀನ್ಸ್ ಕ್ಲೋಸಿಂಗ್ ಸ್ಟಾಕ್, ಸ್ಟಾಕ್ ಅಟ್ ದ ಎಂಡ್ ಅಂತ ಅರ್ಥ, ಎಂಡ್ ಆಫ್ ದ ಮಂತ್. ಓಕೆ, ಸೊ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 2,60,000, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್ಸ್ 1,60,000. ಓಕೆ, ಸೇಲ್ ಆಫ್ ಫಿನಿಶ್ಡ್ ಗೂಡ್ಸ್ ಲಾಸ್ಟ್ ಐಟಮ್ ಇದು ಸೇಲ್ಸ್ ಅಂತ ಬರುತ್ತೆ, ಅಲ್ಲಿ ಹಾಕ್ಕೊಳ್ಬೇಕು. ಇನ್ಕಮ್ ಟ್ಯಾಕ್ಸ್ 2 lakhs, ಡಿವಿಡೆಂಡ್ 10,000. ಲಾಸ್ಟ್ 2 ಐಟಮ್ಸ್ ಇದೆಯಲ್ಲ, ಇನ್ಕಮ್ ಟ್ಯಾಕ್ಸ್ ಮತ್ತು ಡಿವಿಡೆಂಡ್, ಓಕೆ, ದೇ ಶುಡ್ ನಾಟ್ ಬಿ ಟೇಕನ್ ಇನ್ ಟು ಅಕೌಂಟ್ ಇನ್ ದ ಪ್ರಿಪರೇಷನ್ ಆಫ್ ಕಾಸ್ಟ್ ಶೀಟ್. ಯಾಕೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಮತ್ತು ಡಿವಿಡೆಂಡ್ ಎರಡೂ ಕೂಡ ದೇ ಆರ್ ಪ್ಯೂರ್ಲಿ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್. ಓಕೆ, ಅಲ್ಲಿ ಬರ್ಕೊಳ್ಬೇಕು ನೀವು. ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಡಿವಿಡೆಂಡ್ ಡೂ ನಾಟ್ ಅಪಿಯರ್ ಇನ್ ದ ಕಾಸ್ಟ್ ಶೀಟ್ ಬಿಕಾಸ್ ದೇ ಆರ್ ಪ್ಯೂರ್ ಫೈನಾನ್ಷಿಯಲ್ ಚಾರ್ಜಸ್. ಓಕೆ, ಹಾಗಾಗಿ ಅವೆರಡನ್ನು ನೀವು ಬಿಟ್ಬಿಡಬೇಕು. ನಾವು ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಶೋಯಿಂಗ್ ಮೆಟೀರಿಯಲ್ಸ್ ಕನ್ಸ್ಯೂಮ್, ಪ್ರೈಮ್ ಕಾಸ್ಟ್, ಫ್ಯಾಕ್ಟ್ರಿ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಾಸ್ಟ್ ಆಫ್ ಸೇಲ್ಸ್ ಆ್ಯಂಡ್ ನೆಟ್ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಈಗ ನೀವು ಕಾಸ್ಟ್ ಶೀಟನ್ನು ಹಾಕಬೇಕು. ಓಕೆ, ಕಾಸ್ಟ್ ಶೀಟ್ ಹಾಕೊಳ್ಳಿ. ಇಲ್ಲಿ ಎಷ್ಟು ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಹೇಳಿಲ್ಲ, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡನ್ನು ಕೊಟ್ಟಿಲ್ಲ. ಹಾಗಾಗಿ ಪರ್ ಯೂನಿಟ್ ಕಾಸ್ಟ್ ಕೆನಾಟ್ ಬಿ ಕ್ಯಾಲ್ಕುಲೇಟೆಡ್. ಕಾಸ್ಟ್ ಪರ್ ಯೂನಿಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ನೀವು ಟೋಟಲ್ ಕಾಲಮನ್ನು ಹಾಕ್ಕೊಳ್ಳಿ, ಒಂದು ಇನ್ನರ್ ಕಾಲಮನ್ನು ಹಾಕೊಳ್ಳಿ. ಟೋಟಲ್ ಕಾಸ್ಟ್ ಕಾಲಮ್ ಮತ್ತು ಒಂದು ಇನ್ನರ್ ಕಾಲಮ್. Cost sheet for the month of March 2001. Okay, this is total cost. This is inner cost. Particulars. Okay. Now, ಫಸ್ಟ್ ಯಾವ್ದು ಬರಬೇಕು? ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಬರಬೇಕು. ಪ್ರಾಬ್ಲಮ್ನಲ್ಲಿ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂತ ಕೊಟ್ಟಿಲ್ಲ, ಅದ್ರ ಬದಲು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಆ್ಯಡ್ ಪರ್ಚೇಸಸ್ ಆಫ್ ಮೆಟೀರಿಯಲ್ಸ್, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಮಾಡಿದರೆ ಯು ಗೆಟ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್. ಸರಿನಾ? ಹಾಗಾಗಿ ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಶುರು ಮಾಡಿ. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, opening stock of raw materials, that is on 1/3/2001. It is 2,50,000 inner column. And purchase of materials, ಮಧ್ಯದಲ್ಲಿ ಕೊಡ್ತಾರೆ ನೋಡಿ. ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಅನ್ನ how much? 3 lakhs. ಸರಿ, ಮೂರನೇ ಐಟಮ್ 3 lakhs. ಆ್ಯಡ್ ಮಾಡಿ 5,50,000 ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್. ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಒಟ್ಟಿಗೆ ಕೊಟ್ಟಿದ್ದಾರೆ. ಸ್ಟಾಕ್ ಆನ್ 31/3/2001 ಅಂತ ಇದೆ, ನೋಡ್ಕೊಳ್ಳಿ. ಹೌ ಮಚ್? 2,60,000. ಇದನ್ನ ಲೆಸ್ ಮಾಡಿ ಎಷ್ಟು ಬರುತ್ತೆ? 2,90,000. 2,90,000. This is direct material cost. Direct material cost or cost of materials consumed.
Cost of materials consumed. ಓಕೆ, ಈಗ ಫಸ್ಟ್ ಐಟಮ್ ಸಿಕ್ತು ನಿಮಗೆ, ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಸಿಕ್ಕಿದೆ. ಇದಕ್ಕೆ ಡೈರೆಕ್ಟ್ ಲೇಬರ್ ಕಾಸ್ಟ್ ಅನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಡೈರೆಕ್ಟ್ ವೇಜಸ್ ಅಂತ ಕೊಟ್ಟಿದ್ದಾರೆ. ಆ್ಯಡ್ ಡೈರೆಕ್ಟ್ ವೇಜಸ್ ಬ್ರಾಕೆಟ್ನಲ್ಲಿ ಬೇಕಾದರೆ ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಬರ್ಕೊಳ್ತಾರೆ. ಡೈರೆಕ್ಟ್ ಲೇಬರ್ ಕಾಸ್ಟ್ ಹೌ ಮಚ್? ಡೈರೆಕ್ಟ್ ವೇಜಸ್ 1,70,000. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆಯಾ ನೋಡ್ಕೊಳ್ಳಿ, ಕೊಟ್ಟಿಲ್ಲ. ಸೊ ಇವೆರಡನ್ನು ಮಾತ್ರ ಆ್ಯಡ್ ಮಾಡ್ತಾರೆ. 4,60,000 is the prime cost. Prime cost is the direct cost. Direct cost ಅನ್ನು ನಾವು prime cost ಅಂತ ಕರೀತೀವಿ. ಓಕೆ, and add factory overheads. ಫ್ಯಾಕ್ಟ್ರಿ ಓವರ್ಹೆಡ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವರ್ಕ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಫ್ಯಾಕ್ಟ್ರಿ ಆರ್ ವರ್ಕ್ ಎಕ್ಸ್ಪೆನ್ಸಸ್, ವರ್ಕ್ ಎಕ್ಸ್ಪೆನ್ಸಸ್ ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇಟ್ ಈಸ್ 88,000. Now, at this stage, you have to adjust the opening stock of work in progress and closing stock of work in progress. These stages adjust ಮಾಡಬೇಕು. Okay, and opening stock of work in progress. ಎಷ್ಟಿದೆ? Opening stock of work in progress. Work in progress in the beginning 80,000. 80,000 ಅನ್ನು ಆ್ಯಡ್ ಮಾಡಿ 6,28,000 less closing stock of work in progress. Closing stock of work in progress. Work in progress on 31/3/2001 ಅಂತ ಇದೆ ನೋಡಿ. 31/3/2001. It is 90,000. This must be deducted. Minus ಅಂತ ಹಾಕೋದು. ಓಕೆ, ಈಗ ಬರುತ್ತೆ ಅದನ್ನು ಕಂಟಿನ್ಯೂ ಮಾಡಿ. ಹಾಗೆ 5,38,000. 5,38,000 is the works cost or factory cost. It is also called factory cost. Okay, now next step, add office expenses or administration overheads. Office expenses 30,000. Add money 5,68,000. 5,68,000 is the cost of production. Cost of production. ಅರ್ಥ ಆಗ್ತಿಲ್ಲ? ಓಕೆ, ನಾವು ಆ್ಯಡ್ ಏನು ಮಾಡಬೇಕು? ಈ ಸ್ಟೇಜ್ನಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ಅಡ್ಜಸ್ಟ್ ಮಾಡಿ. ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ finished goods. Opening stock of finished goods ಎಷ್ಟಿದೆ? 1,70,000. ಇದು 1,3,2001 ಇದ್ದು 1,70,000 ಅನ್ನು ಆ್ಯಡ್ ಮಾಡಬೇಕು. Now you get 7,38,000, right? 7,38,000 less closing stock of finished goods. Okay, closing stock of finished goods on 31/3/2001. How much?
1,60,000. 1,60,000. Deduct it. 5 lakh. 5,78,000. ಏನಿದು? Cost of goods sold. Cost of goods sold. Okay? ಇದೆಯಲ್ಲ ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆಯಲ್ಲ, ದಿಸ್ ಇಸ್ ನಥಿಂಗ್ ಬಟ್ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್. ಎಷ್ಟು ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ದೀರಿ ಅದರ ಕಾಸ್ಟ್. ಇದು ಎಷ್ಟು ಗೂಡ್ಸ್ ಅನ್ನ ಸೇಲ್ ಮಾಡಿದ್ದೀರಿ ಅದರ ಕಾಸ್ಟ್. ಓಕೆ? ಆ್ಯಂಡ್ selling and distribution expenses, overheads. ಇದನ್ನ ನೋಡ್ಕೊಳ್ಳಿ. selling and distribution expenses, how much? 40,000.